ಸ್ವಪಕ್ಷೀಯರ ಟೀಕೆಗಳಿಗೆ ಹೆದರಿ ಕ್ಷಮೆಯನ್ನ ಕೇಳಿದ್ರ ಡಿ.ಕೆ. ಶಿವಕುಮಾರ್. ಯಾಕಂದ್ರೆ ಪ್ರಶ್ನೆ ಮಾಡಿದವ್ರು ಯಾರು? ರಾಜಣ್ಣ. ಇನ್ನು ನಿನ್ನೆ ಪ್ರಶ್ನೆ ಮಾಡಿದವ್ರು ಯಾರು? ಬಿ.ಕೆ. ಹರಿಪ್ರಸಾದ್. ಸ್ವಪಕ್ಷೀಯರ ಟೀಕೆ ಆಕ್ಷೇಪಗಳ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಹೆದರಿ ಹಿಮ ನಡುಗಿ ಹೋದ್ರ ಅಂತ ನಾವು ಕೇಳಬೇಕಾಗತ್ತೆ. ಏನ್ ತಪ್ಪಿದೆ? ಈಗ RSS ಹಾಡು ಹಾಡ್ದೆ ಏನ್ ತಪ್ಪಿದೆ? ಅದೇನು ಇಲ್ಲೀಗಲ್ ಸಂಘಟನೆನಾ, ನಿಷೇಧಿತ ಸಂಘಟನೆನಾ? ಅಲ್-ಖೈದಾ ಹಾಡನ್ನು ಹಾಡಿದ್ರೆ ಕ್ಷಮೆ ಕೇಳಬೇಕು, ತಪ್ಪಾಯ್ತು ಅಂತ ಮಂಡಿ ಊರೋದು ಓಕೆ. ಹಾಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಾಡನ್ನ, ತಪ್ಪೇನಿದೆ? ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದನ್ನ ಯಾರು ಏನೇ ವಿರೋಧ ಬಂದ್ರು ಜೀರ್ಣಿಸಿಕೊಳ್ಳೋ ತಾಕತ್ತಿರ್ಬೇಕಲ್ವಾ? ಅದಿರ್ಲಿಲ್ವಾ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ? ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರವನ್ನು ಸಮರ್ಥಿಸಿಕೊಳ್ಳೇಬೇಕು. ಯಾಕಂದರೆ RSSನ ಈ ದೇಶದಲ್ಲಿ 3 ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಯಾಕಂದರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ, ಇಡೀ 7 ಕೋಟಿ ಕರ್ನಾಟಕ ಜನತೆಯ ಸರ್ಕಾರ. ಅದರಲ್ಲಿ ಎಲ್ಲ RSS ಅವರು ಇದ್ದಾರೆ, ಜಮಾತೆ ಇಸ್ಲಾಮಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ತಾಲಿಬಾನಿಗಳು ಇದ್ದಾರೆ. ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗತ್ತೆ. ಯಾಕಂದರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂಥ ಸಂಘಟನೆ, ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ಭಾಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಅವರು ಹಲವಾರು ಮುಖಗಳಿದೆ ಶಿವಕುಮಾರ್ ಅವ್ರದ್ದು. ಅವರು ಕೃಷಿಕರು ಅಂತಾರೆ, ಆಮೇಲೆ ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವು ಏನಾದ್ರು ಇದರಲ್ಲಿ ರಾಜಕಾರಣ ಮಾಡ್ಬೋದು. ಐನೋ ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ ಎಲ್ಲೆಲ್ಲೇನೇನು ಮೆಸೇಜ್ ಕಳಿಸ್ಬೇಕು ಅಂತೇಳಿ ಕಳಿಸ್ತಾ ಇದ್ದೀರಾ. ಯು ಡೂ ಇಟ್ ಈಸ್ ಯುವರ್ ಡ್ಯೂಟಿ ಬೆಸ್ಟ್. ಪ್ಲೂಟೋ ಹೇಳ್ತಾನೆ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟರ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ. ಇದರಲ್ಲಿ ನಂಗೆ ನಂಬಿಕೆ ಇರೋ ನಾನು ದೇ ಆರ್ ಆಲ್ ಮೈ ಫ್ರೆಂಡ್ಸ್. ದ ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ. ಪಾಪ ಅವರೆಲ್ಲ ತಪ್ಪು, ದೇ ಆರ್ ಮೈ ಬ್ರದರ್ಸ್. ಅವರೆಲ್ಲ ಗೈಡ್ ಮಾಡ್ತಾರೆ. ಯಾರು ಅವರೆಲ್ಲ ಗೈಡ್ ಮಾಡ್ತಾ ಇದ್ದಾರೆ, ದೇ ಆರ್ ಜಸ್ಟ್ ಅವರೇನು ಆಯ್ತು, ಅವ್ರಿಗೂ ಕೇಳೋಣ ಬಿಡಿ. ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವು ಏನಾದ್ರು ಇದರಲ್ಲಿ ರಾಜಕಾರಣ ಮಾಡ್ಬೋದು. ಐನೋ ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ ಎಲ್ಲೆಲ್ಲೇನೇನು ಮೆಸೇಜ್ ಕಳಿಸ್ಬೇಕು ಅಂತೇಳಿ ಕಳಿಸ್ತಾ ಇದ್ದೀರಾ. ಯು ಡೂ ಇಟ್ ಈಸ್ ಯುವರ್ ಡ್ಯೂಟಿ ಬೆಸ್ಟ್. ಪ್ಲೂಟೋ ಹೇಳ್ತಾನೆ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟರ್ ಫ್ರಮ್ ಮೈ ಫ್ರೆಂಡ್ಸ್.